ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಟೆಂಪಲ್ಗೆ ನೀವೇನಾದರೂ ಹೋಗ್ತಾ ಇದ್ದೀರಿ ಅಂದರೆ ನೀವು ಆನ್ಲೈನಲ್ಲಿ ಟಿಕೆಟ್ನ ಬುಕ್ ಮಾಡ್ಕೋಬೇಕಾಗತ್ತೆ. ಈ ಒಂದು ವಿಡಿಯೋದಲ್ಲಿ ನೀವೇ ಸ್ವತಃ ನಿಮ್ಮ ಮೊಬೈಲಲ್ಲಿ ಯಾವ ರೀತಿ ನೀವು ಆನ್ಲೈನ್ ಟಿಕೆಟ್ನ ಬುಕ್ ಮಾಡ್ಕೊಳ್ಳೋದಂತ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಶಬರಿಮಲೆಗೆ ಹೋಗೋಕ್ಕಿಂತ ಮೊದಲು ನಿಮಗೆ ಈ ಟಿಕೆಟ್ ಕಡ್ಡಾಯವಾಗಿ ಬೇಕಾಗ್ತದೆ. ಪ್ರತಿಯೊಬ್ಬರು ಕೂಡ ಈ ಒಂದು ಟಿಕೆಟ್ನ ಪಡ್ಕೊಂಡೇ ಕೂಡ ನೀವು ಶಬರಿಮಲೆ ಸ್ವಾಮಿ ಅಯ್ಯಪ್ಪ ದರ್ಶನನ ಪಡೀಲೇಬೇಕು. ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ, ವೀಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ. ಸ್ನೇಹಿತರೆ, ಮೊದಲಿಗೆ ನೀವು ಯಾವುದಾದ್ರು ಸರ್ಚ್ ಬಾರ್ಗೆ ಬಂದು ಶಬರಿಮಲೆ ಆನ್ಲೈನ್ ಟಿಕೆಟ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ, ಅಲ್ಲಿ ಶಬರಿಮಲೆ ಆನ್ಲೈನ್ ಅಂತ ಫಸ್ಟ್ ಆಪ್ಷನ್ ಬರುತ್ತೆ. ಅದನ್ನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ನಿಮ್ಗೆ ಈ ರೀತಿ ಓಪನ್ ಆಗ್ತದೆ. ನೀವು ಇಲ್ಲಿ ಫಸ್ಟ್ ಟೈಮು ಈ ವೆಬ್ಸೈಟ್ನ ವಿಸಿಟ್ ಮಾಡ್ತಾ ಇದ್ದೀರಿ ಅಂದರೆ ಇಲ್ಲಿ ಫಸ್ಟು ರಿಜಿಸ್ಟರ್ ಮಾಡ್ಕೋಬೇಕಾಗ್ತದೆ. ರಿಜಿಸ್ಟರ್ ಮಾಡ್ಕೋಬೇಕು ಅಂದರೆ ಅಲ್ಲಿ ರಿಜಿಸ್ಟರ್ ನ್ಯೂ ಯೂಸರ್ ಅಂತ ಇದೆ ನೋಡಿ, ಆ ಆಪ್ಷನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ನೆಕ್ಸ್ಟು ಇಂಟರ್ಫೇಸ್ ಈ ರೀತಿ ಓಪನ್ ಆಗ್ತದೆ. ಸ್ನೇಹಿತರೆ, ಮೊದಲಿಗೆ ಇಲ್ಲಿ ಯಾಡ್ ಫೋಟೋ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ತು ಅಂದರೆ ನೀವು ಇಲ್ಲಿ ಯಾರ ಹೆಸರಲ್ಲಿ ರಿಜಿಸ್ಟ್ರೇಷನ್ ಮಾಡ್ತಾಯಿದ್ದೀರಿ ಅವ್ರ ಫೋಟೋನ ನೀವು ಇಲ್ಲಿ ಯಾಡ್ ಮಾಡಬೇಕಾಗತ್ತೆ. ಮಧ್ಯೆ ಕೂಡ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಿ. ಸೇಮ್ ಕಂಪ್ಯೂಟ್ರಲ್ಲೂ ಕೂಡ ಇದೇ ರೀತಿ ಬರುತ್ತೆ, ಹಾಗೆಯೇ ಮೊಬೈಲ್ ಕೂಡ ಸೇಮ್ ಪ್ರೊಸೀಜರ್ ಬರುತ್ತೆ. ಫೋಟೋನ ಅಪ್ಲೋಡ್ ಮಾಡಿದ ನಂತರ ಅಲ್ಲಿ ಫೋಟೋ ಕೂತ್ಕೊಳ್ಳುತ್ತೆ. ನಂತರ ಇಲ್ಲಿ ಪ್ರಶ್ನೆ ಅಂತ ಕೇಳುತ್ತೆ, ಇಲ್ಲಿ ನಿಮ್ಮ ಹೆಸರನ್ನ ಹಾಕಬೇಕು. ಸಪೋಸ್ ಇಲ್ಲಿ ಅಶೋಕ್ ಕುಮಾರ್ ಅಂತ ಇದೆ, ಅಶೋಕ್ ಅನ್ನೋದು ಫಸ್ಟ್ ನೇಮ್ಗೆ, ಕುಮಾರ್ ಅನ್ನೋದು ಲಾಸ್ಟ್ ನೇಮ್ಗೆ ಹಾಕ್ತಾಯಿದ್ದೀನಿ. ಒಂದು ವೇಳೆ ನಿಮ್ದೇನಾದ್ರು ಜೈಂಟ್ ನೇಮ್ ಇಲ್ಲ ಅಂದರೆ ಅಲ್ಲಿ ಇನ್ಸಿಲ್ ಇದ್ದರೆ ಹಾಕಿ, ಇನ್ಸಿಲು ಇಲ್ಲ ಅಂದರೆ ಅಲ್ಲಿ ತಂದೆ ಹೆಸರನ್ನ ಹಾಕಬೇಕಾಗ್ತದೆ. ನಂತರ ನೆಕ್ಸ್ಟಲ್ಲಿ ಫೋನ್ ನಂಬರ್ ಅಂತ ಕೇಳುತ್ತೆ, ಅಲ್ಲಿ ನಿಮ್ಮ ಫೋನ್ ನಂಬರ್ನ ಆ್ಯಡ್ ಮಾಡಬೇಕು. ನಂತರ ಪಕ್ಕದಲ್ಲಿ ಡೇಟ್ ಆಫ್ ಬರ್ತ್ ಅಂತ ಇದೆ, ಅಲ್ಲಿ ಕ್ಯಾಲೆಂಡರ್ ಇದೆ, ಅದನ್ನು ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು, ಈ ರೀತಿ ಕ್ಯಾಲೆಂಡರ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ನ ಆಧಾರ್ ಕಾರ್ಡಲ್ಲಿ ಇರುವಂತೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಪಕ್ಕದಲ್ಲಿ ಮೇಲ ಫಿಮೇಲ ಅಂತ ಕೇಳುತ್ತೆ, ಅಲ್ಲಿ ನಿಮ್ಮದು ಯಾವುದಿದೆ ಜೆಂಡರ್ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಕೆಳಗಡೆ ಬಂದು ಅಡ್ರೆಸ್ ಲೈನ್ 1 ಅಂತ ಇದೆ ನೋಡಿ, ಅಲ್ಲಿಗೆ ನಿಮ್ಮ ವಿಲೇಜ್ ಹೆಸರು ಪೋಸ್ಟ್ ಹೆಸರು ಇದ್ದರೆ ಹಾಕಿ. ಅಡ್ರೆಸ್ 2 ಅಂತ ಇದೆ, ಅಲ್ಲಿ ನಿಮ್ಮ ತಾಲೂಕಿನ ಹೆಸರನ್ನ ಹಾಕಬೇಕು. ಇಲ್ಲಿ ನಿಮ್ಮ ಕಂಟ್ರಿ ಸೆಲೆಕ್ಟ್ ಆಗಿರುತ್ತೆ ಇಂಡಿಯಾ ಅಂತ. ಈ ಲಿಸ್ಟಿಂದ ನಿಮ್ಮ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಮತ್ತು ಈ ಲಿಸ್ಟಿಂದ ನಿಮ್ಮ ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಪಕ್ಕದಲ್ಲಿ ಪಿನ್ ಕೋಡ್ ಅಂತ ಕೇಳುತ್ತೆ, ಅಲ್ಲಿ ನಿಮ್ಮ ಪಿನ್ ಕೋಡ್ನ ಹಾಕಿ. ನಂತರ ನೆಕ್ಸ್ಟ್ ಆಪ್ಷನ್ ಬಂದು ಸೆಲೆಕ್ಟ್ ದ ಫೋಟೋ ಐ ಡಿ ಅಂತ ಕೇಳುತ್ತೆ. ಇಲ್ಲಿ ಸೆಲೆಕ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಆಧಾರ್ ಕಾರ್ಡು, ವೋಟರ್ ಐ ಡಿ, ಪಾಸ್ಪೋರ್ಟ್ ಅಂತ ಇದೆ, ಇಲ್ಲಿ ನೀವು ಆಧಾರ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಪಕ್ಕದಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಆ ಬಾಕ್ಸಲ್ಲಿ ಹಾಕಬೇಕಾಗ್ತದೆ. ಹಾಕಿದ ನಂತರ ಇಲ್ಲಿ ನೀವು ಇಮೇಲ್ ಐ ಡಿ ಕೇಳುತ್ತೆ, ಹಾಕೋ ಮ್ಯಾಂಡೇಟ್ರಿ ಇಲ್ಲ, ಹಾಗೇನೆ ಖಾಲಿ ಬಿಡಿ. ನಂತರ ಪಕ್ಕದಲ್ಲಿ ಬಂದು ಇಲ್ಲಿ ಕ್ರಿಯೇಟ್ ಪಾಸ್ವರ್ಡ್ ಅಂತ ಕೇಳುತ್ತೆ, ಒಂದು ಪಾಸ್ವರ್ಡ್ನ ನೀವು ಕ್ರಿಯೇಟ್ ಮಾಡ್ಕೋಬೇಕು. ಇಲ್ಲಿ ಕ್ರಿಯೇಟ್ ಪಾಸ್ವರ್ಡ್ ಮತ್ತು ಕನ್ಫರ್ಮ್ ಪಾಸ್ವರ್ಡ್ ಅಂತ ಎರಡು ಕೇಳುತ್ತೆ, ಎರಡು ಕೂಡ ಒಂದೇ ರೀತಿ ಹಾಕಿ. ಇಲ್ಲಿ ಟರ್ಮ್ ಅಂಡ್ ಕಂಡೀಷನ್ ಬಾಕ್ಸ್ ಇದೆ, ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಕ್ರಿಯೇಟಿವ್ ಅಂತ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಪೇಜ್ ನಿಮ್ಗೆ ಈ ರೀತಿ ಓಪನ್ ಆಗ್ತದೆ. ಅಲ್ಲಿ ನೀವು ಕೊಟ್ಟಿರ್ತಕ್ಕಂಥ ಫೋನ್ ನಂಬರ್ಗೆ ಒಂದು OTP ಬರುತ್ತೆ, ಆ OTPನ ಆ ಬಾಕ್ಸಲ್ಲಿ ಹಾಕಿ ನೀವು ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಮಾಡಿದ ನಂತರ ಸಕ್ಸಸ್ಫುಲ್ ಆಗಿ ನಿಮ್ಮದು ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಕ್ಲಿಕ್ ಹೇರ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ತು ಅಂದರೆ ಡೈರೆಕ್ಟ್ ಆಗಿ ನಿಮಗೆ ಲಾಗಿನ್ ಪೇಜು ಈ ರೀತಿ ಓಪನ್ ಆಗ್ತದೆ, ಮೇನ್ ಪೇಜ್ಗೆ ಬರುತ್ತೆ. ಇಲ್ಲಿ ನೀವು ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಕೊಟ್ಟಿದ್ದೀರಲ್ಲ ಫೋನ್ ನಂಬರು, ಆ ಫೋನ್ ನಂಬರು, ಕ್ರಿಯೇಟ್ ಮಾಡ್ಕೊಂಡಿರ್ತಕ್ಕಂಥ ಪಾಸ್ವರ್ಡು ಹಾಕಿ ಇಲ್ಲಿ ಕೆಳಗಡೆ ಲಾಗಿನ್ ಅಂತ ಕ್ಲಿಕ್ ಮಾಡಿದ್ರೆ ಈ ರೀತಿ ಲಾಗಿನ್ ಆಗುತ್ತೆ. ಸ್ನೇಹಿತರೆ, ಇಲ್ಲಿ ತುಂಬ ಆಪ್ಷನ್ಗಳಿದೆ. ನೀವು ಇಲ್ಲಿ ಟಿಕೆಟ್ನ ಬುಕ್ ಮಾಡಬೇಕು ಅಂದರೆ ವಿರ್ಚುವಲ್ ಕ್ಯೂ ಅಂತ ಇದೆ ನೋಡಿ, ಫಸ್ಟ್ನೇ ಆಪ್ಷನ್, ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಆಪ್ಷನ್ ನಿಮಗೆ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಸೆಲೆಕ್ಟ್ ದ ಡೇಟ್ ಅಂತ ಇದೆ, ಅಲ್ಲಿ ಕ್ಯಾಲೆಂಡರ್ ಇದೆ ನೋಡಿ, ಆ ಕ್ಯಾಲೆಂಡರ್ ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು, ಅಲ್ಲಿ ನಿಮಗೆ ಈ ರೀತಿ ಗ್ರೀನಲ್ಲಿ ಇರ್ತಕ್ಕಂಥ ಸ್ಲಾಟು ಅವೈಲೇಬಲ್ ಇದೆ ನಿಮಗೆ ಟಿಕೆಟ್ನ ಬುಕ್ ಮಾಡ್ಕೊಳ್ಳಿಕ್ಕೆ ಅಂತ ತೋರಿಸುತ್ತೆ. ಸಪೋಸ್ ನಾನೀಗ 17ನೇ ತಾರೀಕು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಅದಾದ ನಂತರ ಕೆಳಗಡೆ ಸೆಲೆಕ್ಟ್ ದ ರೂಟ್ ಅಂತ ಕೇಳುತ್ತೆ, ನೀವು ಎರಿಮೆಲೆ ಮೇಲೆ ಬರ್ತೀರಾ, ಇಲ್ಲ ಹುಲಿಮೇಡು ಕಡೆ ಬರ್ತೀರಾ, ಇಲ್ಲ ಪಂಪ ಕಡೆ ಬರ್ತೀರಾ ಅಂತ 3 ರೂಟ್ಗಳು ತೋರಿಸುತ್ತೆ. ನೀವು ಯಾವ ಕಡೆ ಶಬರಿಮಲೆ ಹೋಗ್ತೀರಾ ಆ ಒಂದು ರೂಟ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನೀಗ ಎರಿಮೆಲೆ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಂತರ ಟೈಮ್ ಸ್ಲಾಟ್ ಕೂಡ ಓಪನ್ ಆಗ್ತದೆ, ಇಲ್ಲಿ ಪ್ರತಿ ಗಂಟೆಗೂ ಕೂಡ ನಿಮಗೆ ಇಲ್ಲಿ ಟಿಕೆಟು ಸಿಗ್ತವೆ. ನೀವು ಶಬರಿಮಲೆಗೆ ಎಷ್ಟು ಗಂಟೆಗೆ ತಲುಪ್ತೀರಾ ಅನ್ನೋ ಅಂದಾಜು ನೀವು ಬಸ್ಸಲ್ಲಿ ಹೊರಡ್ಬೇಕಾದ್ರೆ ನಿಮಗೆ ಅಂದಾಜು ಗೊತ್ತಿರುತ್ತೆ. ಆ ಅಂದಾಜಲ್ಲಿ ಇಲ್ಲಿ ಇರ್ತಕ್ಕಂಥ ಒಂದು ಟೈಮಿಂಗ್ಸ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಪರ್ಟಿಕ್ಯುಲರ್ ಡೇಟ್ ಅಂದರೆ ಈ ದಿವಸದಲ್ಲಿ ನೀವು ಯಾವುದೇ ಟೈಮಿಂಗ್ಸಲ್ಲಿ ಬುಕ್ ಮಾಡ್ಕೊಂಡ್ರು ಕೂಡ ಒಳಗಡೆ ಬಿಡ್ತಾರೆ, ಏನು ತೊಂದರೆ ಆಗಲ್ಲ. ನೀವು ನಿಮ್ಗೆ ಹತ್ತಿರದ ಟೈಮಿಂಗ್ಸು ಯಾವುದು ತಲುಪ್ತಿರೋ ಒಂದು ಅಂದಾಜಿಗೆ ಆ ಟೈಮಿಂಗ್ಸ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅಲ್ಲಿ ಪಕ್ಕದಲ್ಲಿ ಆ ಟೈಮಿಂಗ್ಸಲ್ಲಿ ಎಷ್ಟೆಷ್ಟು ಸೀಟ್ಗಳು ಅವೈಲೇಬಲ್ ಇದೆ ಅನ್ನೋ ಡೀಟೇಲ್ಸ್ ಅಲ್ಲಿ ತೋರಿಸುತ್ತೆ. ನಾನೀಗ ಸಪೋಸ್ ಆಗಿ 15-16 ಅಂತ ಇದೆ ನೋಡಿ, 15-16 ಅಂದರೆ 3 ರಿಂದ 4 ಗಂಟೆ ಅನ್ನೋ ಆಪ್ಷನ್ ಇದೆ ನೋಡಿ, ಅದನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡಿದ್ದ ನಂತರ ಸ್ನೇಹಿತರೆ, ನೀವು ಸಿಂಗಲ್ ಆಗಿ ಬುಕ್ ಮಾಡ್ಕೊಂಡ್ರೆ ಇಲ್ಲಿ ಸೆಲ್ಫ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಅದರ್ಸ್ ಅಂದರೆ ನೀವು ಗ್ರೂಪಲ್ಲಿ ಬುಕ್ ಮಾಡ್ಕೋತೀನಿ ಅಂದರೆ ಅದರ್ಸ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನು ಸೆಲ್ಫ್ ಅನ್ನೋದನ್ನ ಸೆಲೆಕ್ಟ್ ಮಾಡಿಕೊಂಡು ಒಬ್ಬರದೇ ಬುಕ್ ಮಾಡ್ತಾ ಇದ್ದೀನಿ. ನಿಮಗೆ ಗ್ರೂಪಲ್ಲಿ ಬುಕ್ ಮಾಡೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಇಲ್ಲಿ ನಿಮಗೆ ಕೆಳಗಡೆ ಬಂದು ಆ್ಯಡ್ ವಿಶ್ ಲಿಸ್ಟ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ತು ಅಂದರೆ ಇಲ್ಲಿ ಪ್ರೊಸೀಡ್ ಅಂತ ಮಾಡ್ತು ಅಂದರೆ ನಿಮಗೆ ಟಿಕೆಟು ಪ್ರಿಂಟ್ ಆಗುತ್ತೆ. ಇದು ಕೇವಲ ಒಬ್ರಿಗೆ ಮಾತ್ರ ನೀವು ಬುಕ್ ಮಾಡ್ಕೊಳ್ತಕ್ಕಂಥ ಮೆಥಡು. ನೀವು ಒಂದು ವೇಳೆ ನೀವು ಗ್ರೂಪ್ ವೈಸಲ್ಲಿ ಹೋಗ್ತಾ ಇದ್ದೀರಿ ಅಂದರೆ ಇಲ್ಲಿ ಒಟ್ಟು ಟಿಕೆಟ್ನ ನೀವು 6 ಜನಕ್ಕೆ ಬುಕ್ ಮಾಡ್ಕೋಬೋದು. ಅಂದರೆ ಒಬ್ಬರ ಹೆಸರಲ್ಲಿ ಲಾಗಿನ್ ಮಾಡಿಕೊಂಡ್ರೆ 5 ಜನರ ಜೊತೆಗೆ ನೀವು ಸೇರ್ಪಡೆ ಮಾಡ್ಕೋಬಹುದು, ಅದನ್ನು ಕೂಡ ತೋರಿಸ್ಕೊಡ್ತೀನಿ. ಇಲ್ಲಿ ಸೆಲ್ಫ್ ಅಂತ ಇದೆ ನೋಡಿ, ಅದನ್ನ ಅದರ್ಸ್ ಅಂತ ಮಾಡ್ಕೋತಾ ಇದ್ದೀನಿ. ಅಲ್ಲಿ 5 ಫಿಲಿಗ್ರಿಮ್ ಅಂತ ಇದೆ ನೋಡಿ, 5 ಜನನ ಸೇರಿಸ್ಬೋದು. ಇಲ್ಲಿ ಮೇಲ್ಗಡೆ ನಾನು ಡೇಟ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ನಂತರ ಸೆಲೆಕ್ಟ್ ದ ರೂಟ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ನಂತರ ಇಲ್ಲಿ ಟೈಮಿಂಗ್ಸು ಅದನ್ನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ನಂತರ ಇಲ್ಲಿ ಯಾಡ್ ಪಿಲಿಗ್ರಿಮ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ತು ಅಂದರೆ ನಿಮಗೆ ಮತ್ತೊಬ್ಬರನ್ನ ಸೇರಿಸಲಿಕ್ಕೆ ನಿಮ್ಮ ಜೊತೆಗೆ ಆಪ್ಷನ್ಗಳು ಓಪನ್ ಆಗ್ತವೆ. ಇಲ್ಲಿ ಮೊದಲಿಗೆ ಪ್ರಶ್ನೆ ಅಂದರೆ ಅವ್ರ ಹೆಸರನ್ನ ಹಾಕಿ, ಅಲ್ಲಿ ಸ್ಟಾರ್ ಮಾರ್ಕ್ ಇದೆ, ನೀವು ಎಲ್ಲ ಸ್ಟಾರ್ ಮಾರ್ಕ್ ಇರೋದು ಕಂಪಲ್ಸರಿಯಾಗಿ ಫಿಲಪ್ ಮಾಡಬೇಕು. ನಂತರ ಲಾಸ್ಟ್ ನೇಮ್ ಅಂತ ಇದೆ,
ಅಲ್ಲಿ ಹೆಸರಲ್ಲಿ ಇನ್ಸಿಲ್ ಇದ್ರೆ ಹಾಕಿ, ಇನ್ಸಿಲ್ ಇಲ್ಲ ಅಂತಂದ್ರೆ ಅವ್ರ ತಂದೆ ಹೆಸರನ್ನ ಹಾಕ್ಬೇಕಾಗುತ್ತೆ. ನಂತರ ಇಲ್ಲಿ ಅವ್ರದ್ದು ಫೋನ್ ನಂಬರ್ನ ಹಾಕ್ಬೇಕಾಗುತ್ತೆ. ನಂತರ ಪಕ್ಕದಲ್ಲಿ ಯಾಡ್ ಫೋಟೋ ಅಂತ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ನೀವು ಮೊದಲೇ ಕೂಡ ಒಂದು ಫೋಟೋನ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರ್ಬೇಕು. ಆ ಫೋಟೋನ ಈ ರೀತಿ ಚೂಸ್ ಮಾಡಿ ಅಲ್ಲಿ ಕ್ರಾಪ್ ಮಾಡಿ ಕರೆಕ್ಟಾಗಿ ಅಪ್ಲೋಡ್ ಅಂತ ಮಾಡ್ತು ಅಂದ್ರೆ ಫೋಟೋ ಅಲ್ಲಿ ಕೂತ್ಕೊಳ್ಳುತ್ತೆ. ನಂತರ ಇಲ್ಲಿ ಮೇಲು ಫಿಮೇಲ್ ಸೆಲೆಕ್ಟ್ ಆಗಿರುತ್ತೆ. ಅದ್ರ ಪಕ್ಕದಲ್ಲಿ ಡೇಟ್ ಆಫ್ ಬರ್ತ್ ಅಂತ ಇರುತ್ತೆ. ಈ ಲಿಸ್ಟ್ ಇಂದ ನಿಮ್ಮ ಡೇಟ್ ಆಫ್ ಬರ್ತ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಪಕ್ಕದಲ್ಲಿ ಫೋಟೋ ಐಡಿ ಅಂತ ಕೇಳುತ್ತೆ. ನೀವು ಆಧಾರ್ ಕಾರ್ಡ್ ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಪಕ್ಕದಲ್ಲಿ ನಿಮ್ಮ ಆಧಾರ್ ನಂಬರ್ ನ ನೀವು ಇಲ್ಲಿ ಹಾಕಬೇಕಾಗುತ್ತೆ. ನಂತರ ಸ್ನೇಹಿತರೆ ಇಲ್ಲಿ ಪಕ್ಕದಲ್ಲಿ ಬರಬೇಕು ಲ್ಯಾಂಗ್ವೇಜ್ ಅಂತ ಕೇಳುತ್ತೆ. ನಿಮ್ಮ ಲ್ಯಾಂಗ್ವೇಜ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನಕ್ಷತ್ರ ಅಂತ ಕೇಳುತ್ತೆ, ನಿಮ್ದು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲಾಂದ್ರೆ ಹಾಗೇನೆ ಖಾಲಿ ಬೇಕಾದ್ರೂ ಬಿಡಿ. ಸ್ಟಾರ್ ಅಂತ ಕೇಳುತ್ತೆ. ಹಾಗೇನೆ ಇಲ್ಲಿ ಕೆಳಗಡೆ ಬಂತು ಅಂದ್ರೆ ಇಲ್ಲಿ ಅಡ್ರೆಸ್ ಕೇಳುತ್ತೆ. ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಇರುವಂತೆ ನಿಮ್ಮ ವಿಲೇಜ್, ಪೋಸ್ಟ್, ಹೋಬಳಿ ಇದ್ರೆ ಹಾಕಿ. ನಂತರ ಅಡ್ರೆಸ್ 2 ಅಂತ ಇದೆ, ಅಲ್ಲಿ ನಿಮ್ಮ ತಾಲೂಕನ್ನ ಟೈಪ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ನಿಮ್ಮ ಕಂಟ್ರಿ ಸೆಲೆಕ್ಟ್ ಆಗಿರುತ್ತೆ. ಇಲ್ಲಿ ಪಕ್ಕದಲ್ಲಿ ಬಂದು ನೀವು ಇಲ್ಲಿ ಸ್ಟೇಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಅದ್ರ ಪಕ್ಕದಲ್ಲಿ ಬಂದು ನಿಮ್ಮ ಡಿಸ್ಟ್ರಿಕ್ಟ್ ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಪಕ್ಕದಲ್ಲಿ ಬಂದು ಪಿನ್ ಕೋಡ್ ಅದಷ್ಟನ್ನ ಸೆಲೆಕ್ಟ್ ಮಾಡಿ. ಅಲ್ಲಿ ಕೆಳಗಡೆ ಟರ್ಮ್ ಅಂಡ್ ಕಂಡೀಷನ್ ಬಾಕ್ಸ್ ಇದೆ ನೋಡಿ, ಆ ಟಿಕ್ ಬಾಕ್ಸ್ ನ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಯಾಡ್ ಅಂತ ಬಟನ್ ಕಾಣ್ತಾ ಇದೆ ನೋಡಿ, ಅದನ್ನ ಕ್ಲಿಕ್ ಮಾಡಿದ್ರೆ ಈ ರೀತಿ ಪಾಪ ಬರುತ್ತೆ. ನೀವು ಎಸ್ ಅಂತ ಮಾಡಿ. ನಂತರ ನೆಕ್ಸ್ಟ್ ಪೇಜ್ ಅಲ್ಲಿ ಸಕ್ಸಸ್ಫುಲ್ ಆಗಿ ನೀವು ಸೇರಿಸಿದಂತ ಯಾಡ್ ಪಿಲ್ಗ್ರಿಮ್ ಒಬ್ಬರ ಹೆಸರು ಇಲ್ಲಿ ಸೇರ್ಪಡೆ ಆಗುತ್ತೆ ಸ್ನೇಹಿತರೆ. ಅದಾದ ನಂತರ ನೀವು ಮತ್ತೆ ಒಬ್ಬರು ಸೇರಿಸಬೇಕು ಅಂದ್ರೆ ಮತ್ತೆ ಯಾಡ್ ಪಿಲ್ಗ್ರಿಮ್ ಅಂತ ಕ್ಲಿಕ್ ಮಾಡಿ. ಸೇಮ್ ಪ್ರೊಸೀಜರ್ ಮೊದಲು ಮಾಡಿದ್ರಲ್ಲ ಅದೇ ರೀತಿ ಫೋಟೋನ ಮೊದಲು ಸೆಲೆಕ್ಟ್ ಮಾಡ್ಕೊಳ್ಳಿ, ಹೆಸರನ್ನ ಮತ್ತೆ ಎಲ್ಲ ಫಿಲ್ ಅಪ್ ಮಾಡಿ. ನಂತರ ಇಲ್ಲಿ ಯಾಡ್ ಅಂತ ಕ್ಲಿಕ್ ಮಾಡಿದ್ರೆ ಪಾಪ ಬರುತ್ತೆ, ಎಸ್ ಅಂತ ಮಾಡಿ. ಈಗ ಎರಡನೇವ್ರದ್ದು ಕೂಡ ಸೇಮ್ ಯಾಡ್ ಆಗ್ತು. ಅದೇ ರೀತಿ ಯಾಡ್ ಪಿಲ್ಗ್ರಿಮ್ ಅಂತ ಮತ್ತೊಬ್ಬರನ್ನ ನೀವು ಅದೇ ರೀತಿ ಸೇಮ್ ಪ್ರೊಸೀಜರ್ ಫಸ್ಟ್ ಮಾಡಿರಲ್ಲ ಅದೇ ರೀತಿ ಹೆಸರು, ನಿಮ್ಮ ಫೋನ್ ನಂಬರು, ಆ ವ್ಯಕ್ತಿದ್ದು ಎಲ್ಲ ಹಾಕಿ ನೀವು ಸಬ್ಮಿಟ್ ಮಾಡ್ತಂದ್ರೆ ಇಲ್ಲಿ ಪಿಲ್ಗ್ರಿಮ್ ಯಾಡ್ ಆಗ್ತಾರೆ. ಇದೇ ರೀತಿ ನೀವು 5 ಜನನ ಸೇರ್ಪಡೆ ಮಾಡ್ಬೋದು. ಅಲ್ಲಿಗೆ ಲಾಗಿನ್ ಆಗಿರ್ತಕ್ಕಂಥವ್ರು ಒಬ್ರು ಮತ್ತೆ 5 ಜನ ಸೇರ್ಪಡೆ, ಒಟ್ಟು 6 ಜನ ಆಗ್ತಾರೆ. ನಂತರ ಸ್ನೇಹಿತರೆ ಇಲ್ಲಿ ಕೆಳಗಡೆ ಬಂತು ಅಂದ್ರೆ ಇಲ್ಲಿ ನೀವು ಕಾಣಿಕೆಯಲ್ಲಿ ನೀವೇನಾದ್ರು ಪ್ರಸಾದ ತಗೋತೀರಾ ಅಂತ ಕೇಳುತ್ತೆ. ನೀವು ಇದರಲ್ಲಿ ಅಮೌಂಟ್ ಕಟ್ಟಬೇಕಾಗುತ್ತೆ, ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೇನೆ ಇಲ್ಲಿ ನೀವು ಇಲ್ಲಿ ಪಿಲ್ಗ್ರಿಮು ನೀವೇನೋ ವೆರಿಫೈರ್ಗೆ ದುಡ್ಡು ಹಾಕ್ತೀರಾ ಅಂತಾರೆ, 5 ರೂಪಾಯಿ ಕಟ್ಟಾಗುತ್ತೆ. ನೀವು ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ, ಒಂದು ವೇಳೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ದು ಯಾವುದೇ ದುಡ್ಡು ಕಟ್ಟಾಗಲ್ಲ. ಅದರಿಂದ ನಾನು ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಯಾಡ್ ವಿಶ್ ಲಿಸ್ಟ್ ಅಂತ ಕ್ಲಿಕ್ ಮಾಡ್ತಾ ಇದ್ದೇನೆ. ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಈ ರೀತಿ ಒಂದು ಪಾಪ ಬರುತ್ತೆ ಪಕ್ಕದಲ್ಲಿ, ಅಲ್ಲಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಪೇಜ್ ಈ ರೀತಿ ಬರುತ್ತೆ. ಎಲ್ಲ ಕರೆಕ್ಟಾಗಿದೆ ಒಂದ್ಸರಿ ಕನ್ಫರ್ಮ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಪ್ರೊಸೀಡ್ ಅಂತ ನೀವು ಮತ್ತೆ ಮಾಡಬೇಕಾಗುತ್ತೆ. ಪ್ರೊಸೀಡ್ ಮಾಡಿದ ನಂತರ ನೆಕ್ಸ್ಟ್ ಪೇಜಲ್ಲಿ ಈ ರೀತಿ ಒಂದು ನಿಮ್ಗೆ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗುತ್ತೆ. ಈ ಆ್ಯಪ್ ನಿಮ್ಗೆ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಕೇಳುತ್ತೆ. ನೀವು ಅಲ್ಲಿ ಗುಡ್ ಅಂತ ಹಾಕಿ ನೀವು ಓಕೆ ಅಂತ ಮಾಡಿ. ನಂತರ ಸ್ನೇಹಿತರಲ್ಲಿ ಪಕ್ಕದಲ್ಲಿ ಡೌನ್ಲೋಡ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ನೋಡಿ, ಅದನ್ನ ಕ್ಲಿಕ್ ಮಾಡ್ತು ಅಂದ್ರೆ ಈ ರೀತಿಯಾಗಿ ನಿಮ್ಮ ಟಿಕೆಟ್ ಕೂಡ ಇಲ್ಲಿ ಸಕ್ಸಸ್ಫುಲ್ ಆಗಿ ಬುಕ್ ಆಗುತ್ತೆ. ಈ ಒಂದು ಕಾಪಿಗಳನ್ನ ನೀವು ಪ್ರಿಂಟ್ ಮಾಡಿ ಇಟ್ಕೊಳ್ಳಿ. ನೀವು ಶಬರಿಮಲೆಗೆ ಹೋಗಬೇಕಾದಾಗ ನೀವು ಜೊತೆಲಿ ತಗೊಂಡು ಹೋಗಬೇಕಾಗ್ತದೆ. ಹಾಗೇನೆ ಆಧಾರ್ ಕಾರ್ಡ್ ಜೆರಾಕ್ಸ್ ಕೂಡ ಒಂದನ್ನ ಜೊತೆಲಿ ತಗೊಂಡು ಹೋಗಬೇಕಾಗ್ತದೆ. ಸ್ನೇಹಿತರೆ ಈ ರೀತಿಯಾಗಿ ನೀವು ಮನೆಯಲ್ಲೇ ಕೂತು ನಿಮ್ಮ ಮೊಬೈಲ್ ಮುಖಾಂತರ ಶಬರಿಮಲೆ ಸ್ವಾಮಿ ಅಯ್ಯಪ್ಪ 2025-26ನೇ ಸಾಲಿನ ನೀವು ಶಬರಿಮಲೆ ಟಿಕೆಟ್ಗಳನ್ನ ಈ ರೀತಿ ಬುಕ್ ಮಾಡ್ಕೋಬಹುದು. ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.